ಸಂಪುಟದಲ್ಲಿ ಇಂದು ಮೈಸೂರು ಅರಮನೆಗೆ ಮೈಸೂರು ಸಂಸ್ಥಾನಕ್ಕೆ ಶಾಕ್ ಕೊಡಲಾಗಿದೆ. ಇದೆಲ್ಲದರ ನಡುವೆ ರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಮೇಲೆ ಆರೋಪ ಮಾಡಿದ್ರು, ರಾಮುಲು ಅವ್ರನ್ನ ಕಾಂಗ್ರೆಸ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ನಾಟ್ ಓನ್ಲಿ ರಾಮುಲು, 50 ಜನಕ್ಕೆ ನಾನು ಕರೆದಿದ್ದೀನಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಅಂತ ಡಿ.ಕೆ. ಶಿವಕುಮಾರ್ ತಮ್ಮದೇ ಶೈಲಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ನನಗಿದ್ರ ಬಗ್ಗೆ ಏನು ಗೊತ್ತೇ ಇಲ್ಲ, ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಂಪ್ ಏನು ವಲಸಿಗರಿಗೆ, ಅಕ್ರಮ ವಲಸಿಗರಿಗೆ ಶಾಕ್ ಕೊಟ್ಟಿದ್ರು, ಅದಕ್ಕೆ ಕೋರ್ಟ್ ಈಗ ತಕ್ಷಣಕ್ಕೆ ಬ್ರೇಕ್ ಕೊಟ್ಟಿದೆ. ಈ ಗ್ಯಾಪಲ್ಲಿ ಒಂದಷ್ಟು ಜನ ಆಗಲೇ ಅಮೆರಿಕಾಯಿಂದ ಹೊರಹಾಕುವ ಕೆಲಸಕ್ಕೆ ಈಗಾಗಲೇ ಚಾಲನೆ ಕೊಡಲಾಗಿದೆ. ಎಲ್ಲ ಸುದ್ದಿಗಳು ಇವತ್ತಿನ ಬಿಗ್ ನ್ಯೂಸ್ ಮತ್ತು ಬಿಗ್ ಡಿಬೇಟಲ್ಲಿದೆ. ಮೊದಲನೇದಾಗಿ ತುರ್ತು ಸಚಿವ ಸಂಪುಟ ಸಭೆಯ ಪ್ರಮುಖ ಅಂಶ, ಅದು ಸಿಂಗಲ್ ಲೈನ್ ಅಜೆಂಡಾ, ಮೈಸೂರು ಸಂಸ್ಥಾನದ ಒಂದು ರೀತಿಯ ಕೆಲವರು ಟಾರ್ಗೆಟ್ ಅಂತಾರೆ, ಕೆಲವರು ಸರ್ಕಾರದ ನೀತಿ ಅಂತಾರೆ. ಅದೇನು ಅಂತ ನೋಡೋದಾದ್ರೆ, ಬೆಂಗಳೂರಿನ ಅರಮನೆ ಮೈದಾನದ ಜಾಗ ಬಳಸಿಕೊಳ್ಳಲು ಸುಗ್ರೀವಾಜ್ಞೆ, ಸಂಪುಟ ಸಭೆ ನಿರ್ಣಯ. ರಸ್ತೆ ಅಗಲೀಕರಣಕ್ಕಾಗಿ ಬೆಂಗಳೂರಿನ ಅರಮನೆ ಮೈದಾನದ ಜಾಗ ಬಳಸಿಕೊಳ್ಳುವುದಕ್ಕೆ ಸುಗ್ರೀವಾಜ್ಞೆ ಹೊರಡಿಸುವ ಬಗ್ಗೆ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಮಾಡಲಾಗಿದೆ. ಅರಮನೆ ಮೈದಾನ ಭೂಮಿಗೆ ಟಿಡಿಆರ್ ನೀಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ತುರ್ತು ಸಚಿವ ಸಂಪುಟ ಸಭೆ ಕರೆದಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಅವರು, ಬೆಂಗಳೂರು ಅರಮನೆ ರಸ್ತೆ ಅಗಲೀಕರಣ ಯೋಜನೆ ವಿಚಾರವಾಗಿ ಟಿಡಿಆರ್ ವಿಸ್ತರಣೆಗೆ ಸಂಪುಟ ನಿರಾಕರಿಸಿದೆ. ವಾರಸುದಾರರಿಗೆ ಟಿಡಿಆರ್ ನೀಡದಿರಲು ಸಚಿವ ಸಂಪುಟ ನಿರ್ಧರಿಸಿದೆ ಎಂದರು. ಅರಮನೆ ಮೈದಾನದ ಭೂಮಿಗೆ ಟಿಡಿಆರ್ ನೀಡುವ ವಿಚಾರದಲ್ಲಿ ಮೈಸೂರು ರಾಜಮನೆತನ ಮತ್ತು ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ನಡೆಯುತ್ತಿದೆ. ಈ ವಿಚಾರ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಬೇಕಾದ ಹಿನ್ನೆಲೆಯಲ್ಲಿ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ನಿರ್ಣಯ ಕೈಗೊಳ್ಳಲಾಗಿದೆ. ಇದೇ ವೇಳೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಕಿರುಕುಳ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವ ಎಚ್.ಕೆ. ಪಾಟೀಲ್ ಅವರು, ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ನಾಳೆ ಸಿಎಂ ತುರ್ತು ಸಭೆ ಕರೆದಿದ್ದಾರೆ. ವಿಶೇಷ ಕಾನೂನು ತರಲು ನಿರ್ಧರಿಸಲಾಗಿದೆ. ವಿಶೇಷ ಕಾನೂನು ತರಲು ನಿರ್ಣಯ ಮಾಡ್ತೇವೆ. ಜನಸಾಮಾನ್ಯರಿಗೆ ಆಗ್ತಿರ್ತಕ್ಕಂಥ ಶೋಷಣೆ ತಡೆಯಲು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದರು. ಫೈನಾನ್ಸ್ಗಿಂತ ಸಿದ್ದರಾಮಯ್ಯ ಮತ್ತು ಮೈಸೂರು ಸಂಸ್ಥಾನದ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರವಾಗುವ ಲಕ್ಷಣ ಕಾಣ್ತಾ ಇದೆ. ಇವತ್ತು ಕರ್ನಾಟಕದ ಜನ ಒಂದು ಮೈಸೂರು ಸಂಸ್ಥಾನಕ್ಕೆ, ಅದರಲ್ಲೂ ಹಳೆ ಮೈಸೂರು ಭಾಗದ ಜನ ಮೈಸೂರು ಸಂಸ್ಥಾನಕ್ಕೆ ಕನಸಲ್ಲೂ ಕೂಡ ಬೈಕೊಳ್ಳಲ್ಲ, ಕನಸಲ್ಲೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತಾರೆ. ಆದರೆ 1-2 ವಾರದ ಹಿಂದೆ ಅಷ್ಟೇ ಸುವರ್ಣ ನ್ಯೂಸ್ನಲ್ಲಿ ಅಜಿತ್ ಅವ್ರಿಗೆ ಯದುವೀರ್ ಅವರು ಸಂದರ್ಶನ ಕೊಟ್ಟಿದ್ರು. ಆ ವೇಳೆ ಅಜಿತ್ ಕೇಳಿದರು, ಏನಿದು ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅಂತ. ಆದರೆ ಅವರೆಲ್ಲ ನಿರ್ಧಾರಗಳು ಟಾರ್ಗೆಟ್ ಮಾಡೋ ಥರ ಇದೆ, ಬಟ್ ಕಾನೂನಾತ್ಮಕವಾಗಿ ಅದು ಏನು ಹೋರಾಟ ಮಾಡಬೇಕು ಮಾಡ್ತೀವಿ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಇದೀಗ ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದು ಅರಮನೆ ಮೈದಾನವನ್ನು ಟಿಡಿಆರ್ ಕೊಡದೆ, ಪರಿಹಾರವಿಲ್ಲದೆ ಅದನ್ನು ವಶಕ್ಕೆ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಈಗ ಬರಲಾಗಿದೆ. ಬಟ್ ಅರಮನೆಯವರು ಕೂಡ ಹೋರಾಟವನ್ನು ಮಾಡ್ತಾರೆ. ಪ್ರಮೋದಾದೇವಿ ಅವರು, ರಾಜಮಾತೆ, ನಮ್ಮ ಪ್ರಜಾಪ್ರಭುತ್ವ ಇದೆ, ರಾಜಪ್ರಭುತ್ವ ಇಲ್ಲ ಅಂದರೂ ಕೂಡ ನಮ್ಮ ಜನ, ಹಳೆ ಮೈಸೂರು ಭಾಗದ ಜನ ಮೈಸೂರು ಸಂಸ್ಥಾನಕ್ಕೆ ಒಂದು ಬೆಲೆಯನ್ನು, ಗೌರವವನ್ನು ಕೊಡ್ತಾರೆ. ಬಟ್ ಸಿದ್ದರಾಮಯ್ಯನವರು ಸಂಘರ್ಷ ಮಾಡಿಯೇ ತೀರ್ತೀನಿ ಅಂದಂಗೆ ಕಾಣ್ತಿದೆ ಈ ಬೆಳವಣಿಗೆಯನ್ನು ಗಮನಿಸಿದ್ರೆ. ಹೌದು, ಪ್ರಜಾಪ್ರಭುತ್ವ ಬಂತು, ರಾಜಪ್ರಭುತ್ವ ಹೋಯ್ತು, ಹೌದು ಒಪ್ಪಬಹುದು. ಆದರೆ ಬ್ರಿಟಿಷರು ಹೋಗುವಾಗ, ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗುವಾಗ ಇವತ್ತಿಗೆ ಲಕ್ಷಾಂತರ ಕೋಟಿ ಮೌಲ್ಯದ ಆಸ್ತಿಯನ್ನು ಕೆಲವರ ತೆಕ್ಕೆಯಲ್ಲೇ ಬಿಟ್ಟು ಹೋಗಿರೋ ಪ್ರಶ್ನೆಯೂ ಕೂಡ ಕಾಡುತ್ತೆ. ಬೆಂಗಳೂರಿನ ಪ್ರಮುಖ ಸ್ಥಳಗಳು ಅದು ಯಾವ ರೀತಿ ಯಾರ್ಯಾರ ಹೆಸರಲ್ಲಿದೆ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಸೊ ಹಾಗೆ ರಾಜಮನೆತನದಗಳು ಬಹುತೇಕ ಅವರವರ ಆಸ್ತಿ ಒಂದಷ್ಟು ಅವರ ಸೂಪರ್ದಲ್ಲಿದೆ. ಸೊ ಆದರೆ ಈ ವಿಷಯದಲ್ಲಿ, ಮೈಸೂರು ಸಂಸ್ಥಾನದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ನಡೆ ಒಂದು ರೀತಿ ಯದುವೀರ್ ಅವ್ರು ಏನು ಹೇಳಿದ್ರಲ್ಲ, ಹಾಗೆ ನೋಡಿದ್ರೆ ಯಾರ ಅಧಿಕಾರಾವಧಿಯಲ್ಲೂ ಮೈಸೂರು ಸಂಸ್ಥಾನದ ಜೊತೆ ಸಂಘರ್ಷ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗಲೆಲ್ಲೂ ಮೈಸೂರು ಸಂಸ್ಥಾನಕ್ಕೆ ಜೊತೆ ಸಂಘರ್ಷ, ಮೈಸೂರು ಸಂಸ್ಥಾನದವ್ರು ಹೇಳಿದ್ರು ಕಿರುಕುಳ ಕೊಡ್ತಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಬಂದಾಗಲೇ ಈ ರೀತಿ ನಮಗೆ ತೊಂದರೆಗಳು ಅಂತ ಅವರ ವಿಚಾರ. ನೋಡ್ಬೇಕೇನಾಗುತ್ತೆ ಅಂತ. ಯಾಕೆ ಅಂದರೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟು ಹೋಗುವಾಗ ಎಲ್ಲ ಆಸ್ತಿಯನ್ನು ಸರ್ಕಾರಕ್ಕೆ ಬಿಟ್ಟು ಹೋಗಲಿಲ್ಲ, ಕೊಟ್ಟು ಹೋಗಲಿಲ್ಲ. ಕೆಲವೊಂದು ಆಸ್ತಿಗಳು ಬೆಂಗಳೂರಿನ ಪ್ರಮುಖ ಸ್ಥಳದ ಆಸ್ತಿಗಳೇ ಬ್ರಿಟಿಷರು ಅವತ್ತೇನಂಗೆ ಹ್ಯಾಂಡ್ ಓವರ್ ಮಾಡಿ ಒಂದಷ್ಟು ಹೋದಂಥ ಇತಿಹಾಸಗಳಿದೆ. ಸೊ ಹಾಗಾಗಿ ಇದೊಂಥರ ವಿಚಿತ್ರ ಸೇಡಿನ ರಾಜಕಾರಣವೇ ಸಿದ್ದರಾಮಯ್ಯನವ್ರದ್ದು ಮೈಸೂರು ಸಂಸ್ಥಾನದ ಮೇಲೆ ಏನೋ ಪ್ರಶ್ನೆ ಕಾಡುತ್ತೆ. ಗೊತ್ತಿಲ್ಲ ಕೋರ್ಟ್ ಏನು ಮಾಡುತ್ತೆ ಅಂತ. ನಾವು ಕರೆದ್ರೇನಂತೆ, ಸೇಡೋ ಪ್ರೀತಿನೋ ಕಾನೂನು ಒಂದು ನಾವು ಕರೆದ್ರೂ ಕೂಡ ಕೋರ್ಟ್ ತೀರ್ಮಾನಗಳಿರುತ್ತೆ. ಏನು ಜನಾರ್ದನ್ ರೆಡ್ಡಿ, ರಾಮುಲು ಅವ್ರನ್ನ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ಗೆ ಕ್ಯಾಚ್ ಹಾಕ್ತಾವ್ರೆ, ಅವರೇ ಇವೆಲ್ಲ ಗೇಮ್ ಆಡಿಸ್ತಿರೋದು ಅನ್ನೋದ್ರ ನಡುವೆ
ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮುಲು ಅವ್ರ ಜೊತೆ 50 ಶಾಸಕರನ್ನ ಸಂಪರ್ಕ ಮಾಡಿದ್ದೆ. ಇರೋದು 65 ಜನ ಬಿಜೆಪಿ ಇಲ್ಲ, 50 ಜನ ಡಿ ಕೆ ಶಿವಕುಮಾರ್ ಅವ್ರು ಕರ್ಕೊಬಿಟ್ರೆ ಬಿಜೆಪಿನೇ ಮರ್ಜಾಗಿ ಹೋಗುತ್ತೆ ಕಾಂಗ್ರೆಸ್ ಜೊತೆ. ಇಂಥ ಶಾಕ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಮಾಜಿ ಗೆಳೆಯರಾದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವೆ ಭಾರೀ ಕಂದಕ ಏರ್ಪಟ್ಟಿದೆ. ಅವರಿಬ್ಬರ ನಡುವಿನ ಗಲಾಟೆ ಇದೀಗ ಬೇರೆ ಆಯಾಮ ತೆಗೆದುಕೊಂಡಿದೆ. ಡಿ ಕೆ ಶಿವಕುಮಾರ್ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯಲು ಪ್ರಯತ್ನ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಶ್ರೀರಾಮುಲು ತಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಎಂದು ಜನಾರ್ದನ್ ರೆಡ್ಡಿ ಟೀಕೆ ಮಾಡಿದರು. ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕ ತಿರುಗೇಟು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಮೇಲಿನ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ನಾನು ಶ್ರೀರಾಮುಲು ಅವರಿಗೆ ಈಗ ಯಾವುದೇ ಆಹ್ವಾನ ನೀಡಿಲ್ಲ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಮುಲು ಅವರಿಗೆ ಆಹ್ವಾನ ನೀಡಿದ ಬಗ್ಗೆ ಜನಾರ್ದನ್ ರೆಡ್ಡಿಯ ಹೇಳಿಕೆಗೆ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಾನು ರಾಮುಲು ಅವ್ರನ್ನ ಭೇಟಿಯಾಗಿಲ್ಲ, ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ರಾಮುಲು ಅವರು ನಾನು ಬಿಜೆಪಿಯಲ್ಲಿ ಇರ್ತೇನೆ ಅಂತ ಹೇಳಿದ್ರು. ಆಗ ರಾಮುಲು ಮಾತ್ರವಲ್ಲ, 50 ಶಾಸಕರನ್ನು ಕೂಡ ಸಂಪರ್ಕ ಮಾಡಿದ್ದೆ ಈ ಹಿಂದೆ ಅಂತ ಹೇಳಿದ್ದಾರೆ. ಅಂದರೆ ವಿಧಾನಸಭೆ ಚುನಾವಣೆಗೂ ಮೊದಲು ನಾನು 50 ಬಿಜೆಪಿ ಶಾಸಕರನ್ನ ಕರೆದಿದ್ದೆ ಅಂತ ಹೇಳಿದ್ದಾರೆ. ಇನ್ನು ವಿಧಾನಸಭೆ ಚುನಾವಣೆಗೂ ಮುನ್ನ ಬೇರೆ ಶಾಸಕರನ್ನ ಸಹಜವಾಗಿ ಸಂಪರ್ಕ ಮಾಡಿದ್ದೆ, ಈಗ ನಾನು ಯಾರನ್ನೂ ಸಂಪರ್ಕ ಮಾಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಬರೀ ಬಾಯಿ ಚಪ್ಪಲಕ್ಕೆ ಜನಾರ್ದನ್ ರೆಡ್ಡಿ ಮಾತನಾಡ್ತಾರೆ, ನಾನು ಅದಕ್ಕೆಲ್ಲ ಉತ್ತರ ಕೊಡೋಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಸಂಘರ್ಷ, ರಾಮುಲು ಅವರ ಹೇಳಿಕೆಗಳು ಬಿಜೆಪಿಗೆ ಇರುಸು ಮುರುಸು ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿಯ ಬೇರೆ ಬೇರೆ ರೀತಿಯ ಬೆಳವಣಿಗೆ ಕಾರಣ ಆಗಿದೆ. ಇನ್ನು ರಾಮುಲು ಅವ್ರನ್ನ ಕಾಂಗ್ರೆಸ್ಗೆ ಕರೆತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ನನಗೇನೂ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ದಾರೆ. ರಾಮುಲು ಕಾಂಗ್ರೆಸ್ ಸೇರ್ಪಡೆ ವಿಚಾರ ಚರ್ಚೆಯಲ್ಲಿದೆ, ನಮಗೂ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ನಾನು ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಪಡಿತೇನೆ. ಪೂರ್ಣ ಪ್ರಮಾಣದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಗೊತ್ತಿಲ್ಲ, ಟಿವಿಯಲ್ಲಿ ಮಾತ್ರ ನೋಡಿದ್ದೇನೆ ಅಂತ ಹೇಳಿದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿದ್ದಾರೆ. ಅವರು ಸಿಎಂ ಆಗಬೇಕು ಅಂತಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇಳ್ತಾ ಇದ್ದಾರೆ. ಇವೆಲ್ಲ ಬೆಳವಣಿಗೆ ನಡುವೆ ರಾಮುಲು ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಸರಿಸಾಟಿಯೇ? ನೆವರ್ ಎವರ್, ಚಾನ್ಸೇ ಇಲ್ಲ. ಸತೀಶ್ ಜಾರಕಿಹೊಳಿ ಅವರೇ, ರಾಮುಲು ಅವರೇ. ಆದರೆ ರಾಮುಲು ಅವ್ರಿಗಿಂತ ಸತೀಶ್ ಜಾರಕಿಹೊಳಿ ಒಂದು ಹೆಜ್ಜೆ ಮುಂದೆ. ಎಸ್ ಟಿ ಸಮುದಾಯದಲ್ಲಿ ಪ್ರಶ್ನಾತೀತ ನಾಯಕರೇ. ಬಿಜೆಪಿ ಬಂದಾಗ ರಾಮುಲು, ಕಾಂಗ್ರೆಸ್ ಬಂದಾಗ ಸತೀಶ್ ಜಾರಕಿಹೊಳಿ ಅವರು. ಆದರೆ ಇಬ್ಬರನ್ನೂ ತಕ್ಕಡಿಯಲ್ಲಿ ತೂಗಿದಾಗ ಒಂದು ಸ್ವಲ್ಪ ಸತೀಶ್ ಜಾರಕಿಹೊಳಿ ಎಸ್ ಟಿ ಸಮುದಾಯವನ್ನು ಮೀರಿ ದಲಿತ ಸಮುದಾಯದಲ್ಲೂ ಎಸ್ ಸಿಗಳಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಪ್ರಭಾವ ಬೀರ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯ ಲಿಂಗಾಯತ ಸಮುದಾಯದ ಕಾಂಗ್ರೆಸ್ ಶಾಸಕ ತಮ್ಮಯ್ಯ ಕೂಡ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತಾರೆ. ಜಗಳೂರಿನ ಕಾಂಗ್ರೆಸ್ MLA ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತಾರೆ. ಅಂದರೆ ಸತೀಶ್ ಜಾರಕಿಹೊಳಿಯ ವ್ಯಾಪ್ತಿ ಕೇವಲ ಬೆಳಗಾವಿ ಅಲ್ಲ, ಅಪ್ ಟು ಚಿಕ್ಕಮಗಳೂರುವರೆಗೂ ಕೂಡ ಸತೀಶ್ ಜಾರಕಿಹೊಳಿ ಪ್ರಾಬಲ್ಯ ಇದೆ. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಸ್ ಟಿ ಸಮುದಾಯ ದೊಡ್ಡ ಮಟ್ಟಕ್ಕಿದೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಇದೆ. ರಾಜಣ್ಣ ಕೂಡ ಎಸ್ ಟಿ ಸಮುದಾಯದ ನಾಯಕರು. ಸೊ ಹಾಗೆ ನೋಡಿದ್ರೆ ರಾಮುಲು ಪ್ರಬಲನ, ಸತೀಶ್ ಜಾರಕಿಹೊಳಿ ಪ್ರಬಲ ಅಂದರೆ ಸತೀಶ್ ಜಾರಕಿಹೊಳಿ ಪ್ರಬಲ. ರಾಮುಲು ಅವ್ರನ್ನ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸೇರಿಸಿಕೊಂಡಾದ ತಕ್ಷಣ ಸತೀಶ್ ಜಾರಕಿಹೊಳಿ ಅವ್ರಿಗಿಂತ ರಾಮುಲು ದೊಡ್ಡ ಲೀಡರ್ ಆಗ್ಬಿಡಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರೇ ದೊಡ್ಡ ಲೀಡ್ರು ಹಂಗೆ ನೋಡೋದಾದ್ರೆ. ಬಟ್ ಡಿ ಕೆ ಶಿವಕುಮಾರ್ ಏನಾದರೂ ಸತೀಶ್ ಜಾರಕಿಹೊಳಿಗೆ ಸರಿಸಾಟಿ ಆಗ್ತಾ ರಾಮುಲು ಅಂತ ಭಾವಿಸಿದ್ರೆ ಅದು ತಪ್ಪು ಅಂತ ಹೇಳ್ಬೋದು. ಇನ್ನು ನಾನು ನೇರವಾಗಿ ವಿದೇಶದ ಸುದ್ದಿಗೆ ಹೋಗ್ತೀನಿ. ಅಮೆರಿಕಾದಲ್ಲಿ ಟ್ರಂಪ್ ಅಧ್ಯಕ್ಷರಾಗ್ತಿದ್ದಂತೆ ಒಂದಷ್ಟು ಕಾನೂನುಗಳು, ಅದರಲ್ಲೂ ಕೂಡ ಹುಟ್ಟಿನಿಂದಲೇ ಸಿಗುವ ಪೌರತ್ವ ಕೊನೆಗೊಳಿಸುವ ಟ್ರಂಪ್ ನಿರ್ಧಾರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದೈತೆ. ಏನದು? ಅಮೆರಿಕದ 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ಡೊನಾಲ್ಡ್ ಟ್ರಂಪ್ ದೇಶದ ವಲಸೆ ನೀತಿಯನ್ನ ಮರುರೂಪಿಸುವ ಮಹತ್ವದ ಘೋಷಣೆ ಮಾಡಿದ್ರು. ಜನ್ಮಸಿದ್ಧ ಪೌರತ್ವ ಅಥವಾ ಹುಟ್ಟಿನಿಂದಲೇ ಸಿಗುವ ಪೌರತ್ವ ಕೊನೆಗೊಳಿಸುವ ಟ್ರಂಪ್ ಕಾರ್ಯಕಾರಿ ಆದೇಶಕ್ಕೆ ನ್ಯಾಯಾಲಯ ತಡೆ ನೀಡಿದೆ. ಯುಎಸ್ ಫೆಡರಲ್ ನ್ಯಾಯಾಲಯವು ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಹೊಡೆತವನ್ನು ನೀಡಿದೆ. ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಜನ್ಮಸಿದ್ಧ ಪೌರತ್ವವನ್ನು ಕೊನೆಗೊಳಿಸುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ್ರು. ಮುಂದಿನ ತಿಂಗಳವರೆಗೆ ಅವರ ಪೋಷಕರು ಅಮೆರಿಕನರಲ್ಲದಿದ್ದರೂ ಹುಟ್ಟಿನಿಂದಲೇ ಅಮೆರಿಕ ಪೌರತ್ವವನ್ನು ಹೊಂದಿರುವ ಜನರಿಗೆ ಅಮೆರಿಕದ ಪೌರತ್ವವನ್ನು ಕಳೆದುಕೊಳ್ಳುವ ಭಯ ಇತ್ತು. ಆದಾಗ್ಯೂ ನ್ಯಾಯಾಲಯವು ಡೊನಾಲ್ಡ್ ಟ್ರಂಪ್ ಅವರ ಆದೇಶವನ್ನು ಅಸಂವಿಧಾನಿಕ ಅಂತ ಸ್ಪಷ್ಟಪಡಿಸಿದೆ. ಇನ್ನು ಟ್ರಂಪ್ ಈಗಾಗಲೇ ಗಡೀಪಾರು ಕಾರ್ಯಾಚರಣೆ ಶುರು ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಅದರ ಭಾಗವಾಗಿ 106 ವಲಸಿಗರನ್ನ ಬಂಧನ ಮಾಡಿ ಅಮೆರಿಕದಿಂದ ಹೊರಹಾಕಲಾಗಿದೆ. ಎಷ್ಟು ಫಾಸ್ಟಾಗಿ ಮಾಡ್ತಾರೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭರವಸೆಯ ಸಾಮೂಹಿಕ ಗಡೀಪಾರು ಕಾರ್ಯಾಚರಣೆ ಆರಂಭವಾಗ್ತಿದ್ದಂತೆ 106 ವಲಸಿಗರನ್ನ ಗುರುವಾರ ಬಂಧಿಸಲಾಯಿತು ಮತ್ತು ಇತರರನ್ನ ಮಿಲಿಟರಿ ವಿಮಾನಗಳ ಮೂಲಕ ದೇಶದಿಂದ ಹೊರಗೆ ಕಳಿಸಲಾಯಿತು ಎಂದು ಶ್ವೇತಭವನ ತಿಳಿಸಿದೆ. ಟ್ರಂಪ್ ಅವರು 2ನೇ ಬಾರಿ ಅಧಿಕಾರಕ್ಕೆ ಮರಳಿದ ನಂತರ ಮೊದಲ ಪ್ರವಾಸದಲ್ಲಿ
ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗಿರುವ ಕ್ಯಾಲಿಫೋರ್ನಿಯಾ ಮತ್ತು ಉತ್ತರ ಕೆರೋಲಿನಾಗೆ ಶುಕ್ರವಾರ ತೆರಳಲು ಸಿದ್ಧರಾಗ್ತಿದ್ದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ಟ್ರಂಪ್ ಆಡಳಿತವು ಗುರುವಾರ 538 ಅಕ್ರಮ ವಲಸೆ ಅಪರಾಧಿಗಳನ್ನು ಬಂಧಿಸಿದೆ ಮತ್ತು 100 ಜನರನ್ನು ಮಿಲಿಟರಿ ವಿಮಾನಗಳ ಮೂಲಕ ಗಡೀಪಾರು ಮಾಡಲಾಗಿದೆ ಎಂದು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲಿವಿಟ್ ಅವರು ಹೇಳಿದ್ದಾರೆ. ಒಟ್ಟಾರೆ ಅಮೆರಿಕಾದಲ್ಲಿ ಟ್ರಂಪ್ ಅಧ್ಯಕ್ಷ ಆಗ್ತಿದ್ದಂತೆ ಯಾರಿಗೂ ಮುಲಾಜಿಗೆ ಬೀಳದೆ ಯಾರ್ಯಾರು ಅಕ್ರಮ ವಲಸಿಗರವರೇ ಆಚೆ ಆಗ್ತಾ ಇದ್ದಾರೆ. ಅಂದರೆ ಅವ್ರ ದೇಶ ಅವ್ರ ಇಷ್ಟ, ಅವ್ರ ದೇಶದಲ್ಲಿ ಅವ್ರು ಮಾತ್ರ ಉಳಿಸ್ಕೋಬೇಕು ಅನ್ನೋ ಲೆಕ್ಕಾಚಾರಗಳು. ಅಂದರೆ ಅಕ್ರಮ ವಲಸಿಗರು ನೀವು ವೀಸಾ ಅಪ್ರೂವ್ ಆದಮೇಲೆ ಬನ್ನಿ, ಅಲ್ಲೆಲ್ಲೋ ಬೌಂಡ್ರಿ ದಾಟಿ ಕಾಂಪೌಂಡ್ ದಾಟಿ ಈಗ ಬಾಂಗ್ಲಾದಿಂದ ಭಾರತಕ್ಕೆ ನುಸುಳಲ್ವೇ, ಆ ಥರ ಅಮೆರಿಕಾಗೆ ನುಸುಳಿದವರ ಸಂಖ್ಯೆ ಹೆಚ್ಚಾಗಿತ್ತು. ಈಗ ಅವ್ರನ್ನ ಹೊರಗೆ ಹಾಕ್ತಿದ್ದಾರೆ. ನಾವು ಕೂಡ ಬಾಂಗ್ಲಾದಿಂದ ನುಸುಳುಕೋರನ್ನ ಹೊರಗೆ ಹಾಕಬೇಕು ಅಂತಲೇ ಒತ್ತಾಯ. ಸರ್ಕಾರವೂ ಒಂದು ನಿಲುವಿದೆ, ಬಟ್ ನಮ್ಮಲ್ಲಿ ಇನ್ನೂ ತಗೊಂಡೋಗಿ ಅವ್ರನ್ನ ಆಚೆ ಹಾಕ್ತಿಲ್ಲ. ಅಮೆರಿಕಾದಲ್ಲಿ ಟ್ರಂಪ್ ಅಕ್ರಮ ವಲಸಿಗರನ್ನ ಆಚೆ ಹಾಕ್ತಿದ್ದಾರೆ. ಅಮೆರಿಕನರ ದೃಷ್ಟಿಯಿಂದ ಕರೆಕ್ಟು. ನಮ್ಮವರಲ್ಲಿ ಅಕ್ರಮವಾಗಿ ಹೋಗಿರೋರು ತೊಂದರೆ ಇದೆ, ಸಕ್ರಮವಾಗಿ ಹೋಗಿದಾರಲ್ಲ, ಫ್ಲೈಟ್ ಹತ್ತಿ ವೀಸಾ ಪಾಸ್ಪೋರ್ಟ್ ಮುಖ್ಯನ ಎಂಟ್ರಿ ಕೊಟ್ಟಿದ್ದಾರಲ್ಲ, ಅವರು ಒಂದು ಸ್ವಲ್ಪ ಸೇಫ್. ಆ್ಯಂಡ್ ಅಲ್ಲೇ ಹುಟ್ಟಿದವ್ರಿಗೆ ಮಗುಗೇನು ಪೌರತ್ವ ಸಿಕ್ತಿತ್ತು, ಅದಕ್ಕೂ ಕೂಡ ಕೊಕ್ಕೆ ಹಾಕುವ ನಿಲುವುಗಳು ಒಂದಷ್ಟು ಆತಂಕ ಇದೆ. ಆದರೆ ಅದು ಅಡಿಷನಲ್ ಬೆನಿಫಿಟ್ ಇತ್ತು. ಸೊ ನೋಡಬೇಕಿದ್ದಿಲ್ಲ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ತಮ್ಮ ಒಪಿನಿಯನ್ ಏನು ಟ್ರಂಪ್ ಅವರ ನಿರ್ಧಾರಕ್ಕೆ, ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಹಾಕುವ ನಿರ್ಧಾರದ ಬಗ್ಗೆ ತಾವೇನು ಹೇಳ್ತೀರಿ? ಹಾಗೆ ಸಿದ್ದರಾಮಯ್ಯ ಸರ್ಕಾರ ಮೈಸೂರು ಸಂಸ್ಥಾನದ ಅರಮನೆ ಗ್ರೌಂಡ್ ವಿಚಾರವಾಗಿ ಈ ರೀತಿಯ ನಿರ್ಧಾರಗಳು ಸರಿಯೇ ಇಲ್ಲ ಸಿದ್ದರಾಮಯ್ಯ ನಿಲುವು ತಪ್ಪೇ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.